ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮನೆಗೊಂದು ಮರ ನೆಟ್ಟರೆ ಪರಿಸರವನ್ನ ಕಾಪಾಡಲು ಸುಲಭವಾಗುತ್ತೆ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ. ನಿಪ್ಪಾಣಿ ನಗರದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಹಮ್ಮಿಕೊಂಡಿದ್ದ ಕೃಷಿ ಉತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಜೊಲ್ಲೆ ದಂಪತಿಗಳು ಪ್ರತಿ ಬಾರಿ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದಾರೆ. ಇವತ್ತು ಕೃಷಿ ಉತ್ಸವ ಆಯೋಜನೆ ಮಾಡಿದ್ದು ಖುಷಿ ವಿಚಾರ ಎಂದಿದ್ದಾರೆ. ಮನುಷ್ಯನಿಗೆ ಉತ್ಸಾಹ ಬರಬೇಕಾದ್ರೆ ಅನ್ನ ಬೇಕು ಅಂದ್ರೆ ನಾವು ಕೃಷಿಕರನ್ನ ನಂಬಿಕೊಂಡು ಹೋಗಬೇಕು ಎಂದಿದ್ದಾರೆ. ಕೃಷಿ ಉತ್ಸವ ಯಾವಾಗ ಆಗ್ತದೆ ಅಂತಂದ್ರೆ, ಇಂಥ ಉತ್ಸವದ ಮುಖಾಂತರ ಎಲ್ಲವನ್ನ ಅರ್ಥೈಸಿಕೊಂಡು ನಮ್ಮ ಬದುಕಿನೊಳಗೆ ಕೃಷಿಯನ್ನ ಅಳವಡಿಸಿಕೊಂಡಾಗ ಕೃಷಿ ಉತ್ಸವ ಆಗ್ತದೆ. ಮನುಷ್ಯನಿಗೆ ಉತ್ಸಾಹ ಬರಬೇಕಾಗಿತ್ತು ಅಂತಂದ್ರೆ ಬೇರೆ ಯಾವುದರಿಂದನೂ ಬರಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಳ್ಳೋದ್ರಿಂದ ಉತ್ಸಾಹ ಬರಂಗಿಲ್ಲ. ಒಳ್ಳೊಳ್ಳೆ ಕಾರುಗಳನ್ನು ತೆಗೆದುಕೊಳ್ಳುವುದರಿಂದ ಉತ್ಸಾಹ ಬರಂಗಿಲ್ಲ. ದೇಹದಲ್ಲಿ ಉತ್ಸಾಹ ಬರಬೇಕು ಅಂತಂದ್ರೆ ಅನ್ನ ಬೇಕು. ಅನ್ನ ಬರಬೇಕು ಅಂತಂದ್ರೆ ನಾವು ಕೃಷಿಕನನ್ನೇ ನಂಬಿಕೊಂಡು ಹೋಗಬೇಕು. ಮಾತನಾಡುವವರು ನಮಗೆ ಬೇಕಿಲ್ಲವಯ್ಯ, ಸ್ವತಃ ಕಾಯಕ ಮಾಡುವವರು ನಮಗೆ ಬೇಕಯ್ಯ. ಬೆನ್ನು ತೋರಿಸುವ ಹೇಡಿಗಳು ನಮಗೆ ಬೇಕಿಲ್ಲವಯ್ಯ, ಎದೆ ತೋರಿಸುವ ಧೀರರು ನಮಗೆ ಬೇಕಯ್ಯ. ಹುಕ್ಕೇರೀಶ ಮುಖವಾಡ ಧರಿಸಿದವರು ನಮಗೆ ಬೇಕಿಲ್ಲವಯ್ಯ, ನೈಜ ಮುಖ ಹೊಂದಿದವರು ನಮಗೆ ಬೇಕಯ್ಯ ಅನ್ನುವ ಹಾಗೆ ಇವತ್ತು ನಾವೆಲ್ಲರೂ ಕೂಡ ಆಧುನಿಕವಾಗಿ ಬಹಳ ಮುಂದುವರೆದಿದ್ದೀವಿ. ಹಿಂದಿನವರಿಗೆ ಏನೂ ಗೊತ್ತಿರ್ಲಿಲ್ಲ, ಓದಾಕ್ ಬರ್ತಿರ್ಲಿಲ್ಲ, ಬರ್ಯಾಕ ಬರ್ತಿರ್ಕಿಲ್ಲ. ಆದ್ರೆ ಬದುಕುವ ಕಲೆ ಅವ್ರಿಗೆ ಗೊತ್ತಿತ್ತು. ಆದ್ರೆ ಬದುಕುವ ಕಲೆ ನಮಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾವ್ ಏನ್ ಮಾಡ್ತೀವಿ, ಎಲ್ಲವನ್ನೂ ಕೂಡ ಹೇಳ್ತೀವಿ, ಕರೆ ಅಳವಡಿಸಿಕೊಳ್ಳುವುದರಲ್ಲಿ ವಿಫಲ ಆಗಿದ್ದೀವಿ. ಮೊದಲೆಲ್ಲ ಹಳ್ಳಿಯೊಳಗ ಒಂದೇನಾದ್ರೂ ಅಕಸ್ಮಾತ್ ಆಗಿ ಈ ಬಚ್ಚಲ್ ನೀರು ಹೊರಗೆ ಹೋಗ್ಬೇಕಾಗಿತ್ತಂದ್ರೆ ಅದನ್ನು ಹೊರಗೆ ಹಾಕ್ತಿರ್ಕಿಲ್ಲ, ಒಂದೆರಡು ಗಿಡಗಳನ್ನು ಕೂಡ ಹಚ್ಚಿ ರಕ್ಷಣೆ ಮಾಡ್ತಿದ್ರು. ಆದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ಏನಾಗಿದ್ದಾವೆ ಅಂತಂದ್ರೆ ಎಲ್ಲಾ ನೀರು ಗಟ್ರಕ್ಕ ಹೊಕ್ಕಾವೆ. ಆ ಗಟ್ರ ನೀರು ಇನ್ ಮುಂದೆ ಎಲ್ಲಿ ಹೋಗು? ಸ್ವಲ್ಪ ಆಲೋಚನೆ ಮಾಡಿ. ಬಹುಶಃ 130 ಕೆರೆಗಳು ಹೆಚ್ಚಿತ್ತು ಅಂತ ಇನ್ನು ಬೆಂಗಳೂರೊಳಗೆ, ಇವತ್ತು 30ಕ್ಕೆ ಬಂದಿದ್ದಾವೆ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕ ಇಲ್ಲಿ ಶಾಸಕರು ಇದ್ದಾರೆ, ಎಲ್ಲರೂ ಈ ಅಧಿಕಾರಿಗಳು ಇರ್ತಾರೆ. ಸರ್ಕಾರವು ಕೂಡ ಒಂದು ಏನ ಚಿಂತನೆ ಅಂತಂದ್ರೆ, ಇನ್ನು ಯಾರ ಮನಿ ಕಟ್ಟುತ್ತಾರೆ ಅವರು ಕಡ್ಡಾಯವಾಗಿ ಇಂಗು ಗುಂಡಿಗಳನ್ನ ಮಾಡಿದ್ರೆ ಅದು ಸೂಕ್ತ ಅನ್ನುವುದು ನನ್ನ ಅಭಿಪ್ರಾಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಇವತ್ತು ಬಹಳಷ್ಟು ವೈವಿಧ್ಯಮಯವಾಗಿ ಕೃಷಿ ಉತ್ಸವ ಜರುಗ್ತಾ ಇದೆ. ನಾನು ಬಂದ ತಕ್ಷಣ ಯಾಕಂತಂದ್ರೆ ಇಬ್ಬರು ಬಹುಶಃ ಶಶಿಕಲಾ ಜೊಲ್ಲೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಏನಾರ ಮಾಡ್ತಾರೆ ಅಂತಂದ್ರೆ ಅದು ಸಮಾಜಕ್ಕೆ ಉಪಯೋಗವಾಗುವುದಿರ್ತದೆ. ಯಾಕಂತಂದ್ರೆ ಬಹುಶಃ ಅಧಿಕಾರ, ಬಹಳಷ್ಟು ಜನ ಅಧಿಕಾರಕ್ಕಾಗಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ರೆ ಬದುಕು ಚೆನ್ನಾಗಿಲ್ಲ. ಈ ಅಧಿಕಾರ ಅನ್ನೋದು ಒಂದು ಅವಕಾಶ. ಬಹುಶಃ ಇವರು ಸಂಸದರಾಗಿ, ಅವರು ಶಾಸಕರಾಗಿ, ಮಂತ್ರಿಗಳಾಗಿ ಒಂದು ಅವಕಾಶ ಅಂತ ತಿಳ್ಕೊಂಡು ಜನಪರ ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ, ಯಾಕಂತಂದ್ರೆ ಯಾವುದೇ ಕಾರ್ಯಕ್ರಮದೊಳಗೆ ನಾವು ಹೇಗಂತಂದ್ರೆ ಈ ಜೊಲ್ಲೆಯವರ ಕಾರ್ಯಕ್ರಮ ಅಂತಂದ್ರೆ ಹುಕ್ಕೇರಿ ಸ್ವಾಮಿಗಳು ಆಜೀವ ಸದಸ್ಯರಿದ್ದಂಗೆ. ಎಲ್ಲಾ ಕಾರ್ಯಕ್ರಮದೊಳಗೆ ನಾವು ಇದ್ದೇ ಇರ್ತೀವಿ. ಯಾಕೆ ಇರ್ತೀವಿ ಅಂತಂದ್ರೆ ಯಾರು ಒಳ್ಳೆಯದನ್ನ ಮಾಡ್ತಾರೋ, ಯಾರು ಒಳ್ಳೆತನದಿಂದ ಮಾಡ್ತಾರೋ ಅವರಿಗೆ ಒಬ್ಬ ಸ್ವಾಮಿ ಆದವ ಮುಕ್ತವಾಗಿ ಆಶೀರ್ವಾದ ಮಾಡೋದು ಸ್ವಾಮಿಯ ಧರ್ಮವಾಗಿರ್ತದೆ. ಆ ನಿಟ್ಟಿನಲ್ಲಿ ಅನೇಕ ವಿಚಾರಗಳು ಇವತ್ತೇ ಉದ್ಘಾಟನೆ ಆಗಿರೋದ್ರಿಂದ ನಮ್ಮ ಪರಮ ಪೂಜ್ಯ ಕನ್ನೇರಿ ಮಠದ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿ ಈಗ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ನಮಗೊಂದು ಏನು ಹೆಮ್ಮೆ ಅಂತಂದ್ರೆ ಪರಮ ಪೂಜ್ಯ ಕನ್ನೇರಿ ಮಠದ ಸ್ವಾಮಿಗಳು ಕೃಷಿಗಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಅವರ ಅಮೃತಾಸ್ತದಿಂದ ಇವತ್ತು ಉದ್ಘಾಟನೆಗೊಂಡಿದೆ.
ಇವತ್ತು ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲೆಲ್ಲ ಬಂದವರು ಒಂದೇನಂತಂದ್ರೆ ನೀವೆಲ್ಲರೂ ಕೂಡ ಮನೆಯ ಹತ್ತಿರ ಆಗ್ಲಿ ನಿಮ್ಮ ಜಾಗದಲ್ಲಿ ಆಗ್ಲಿ ನಾವು ಗಿಡಗಳನ್ನು ಹಚ್ಚಬೇಕು. ಯಾಕಂತಂದ್ರೆ ದೇವರಿಗೆ ಬೇಕು ಮಡಿ ನೀರಯ್ಯ, ಮರಗಳಿಗೆ ಸಾಕು ಮೈಲಿಗೆಯ ನೀರಯ್ಯ. ಈ ಸಂದರ್ಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕ ಮಹಾಂತೇಶ ದೊಡ್ಡಗೌಡರು, ಬಸವಪ್ರಸಾದ್ ಜೊಲ್ಲೆ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.